ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಾವೇರಿ ನೀರಿನ ಹಂಚಿಕೆ ವಿವಾದ ಅನ್ನೋದು ಸ್ವಾತಂತ್ರ್ಯ ಪೂರ್ವದಿಂದಲೂ ಇದೆ. ಮುಂಗಾರಿನಲ್ಲಿ ಮಳೆ ಕೊರತೆಯಾದಾಗಲೆಲ್ಲ ಕಾವೇರಿ ನದಿ ನೀರು ಹಂಚಿಕೆ ವಿಷಯ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಸಂಘರ್ಷಕ್ಕೆ ಕಾರಣ ಆಗುತ್ತಲೇ ಇರುತ್ತೆ. ಕಾವೇರಿ ನದಿ ನಿಯಂತ್ರಣ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸರ್ಕಾರ ನೀರು ಹರಿಸಲು ಆರಂಭಿಸುತ್ತಿದ್ದಂತೆ ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದ ರೈತರು, ಬೆಂಗಳೂರು ಸೇರಿದಂತೆ ಕನ್ನಡ ಪರ ರೈತ ಪರ ಸಂಘಟನೆಗಳು ಬೀದಿಗಿಳಿಯುತ್ತವೆ. ಎರಡು ರಾಜ್ಯಗಳು ಕಾನೂನು ಹೋರಾಟಕ್ಕೆ ಮುಂದಾಗುತ್ತದೆ. ಈಗ ಕರ್ನಾಟಕದಲ್ಲಿ ಆಗ್ತಿರೋದು ಇದೆ. ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದೆ. ಕಾವೇರಿ ಕೊಳ್ಳದಲ್ಲಿ ಹನಿ ನೀರಿಲ್ಲ. ಕೆಎಸ್ಆರ್ ಡ್ಯಾಂ ಬರಿದಾಗೋದಕ್ಕೆ ಶುರುವಾಗಿದೆ. ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಎದುರಾಗೋ ಲಕ್ಷಣ ಕಾಣ್ತಾ ಇದೆ. ಇಂಥ ಹೊತ್ತಲ್ಲೇ ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ಹೊರಬಿದ್ದಿದೆ. ಹೀಗಾಗಿ ಕೇಳಿ ಬರ್ತಿರೋ ಕೂಗೊಂದೆ, ಅಂದು ಮಾಜಿ ಸಿಎಂ ಬಂಗಾರಪ್ಪ ತೆಗೆದುಕೊಂಡಿದ್ದ ನಿರ್ಧಾರವನ್ನ ಈಗ ನೀವು ತಗೊಳ್ಳಿ. ಬಂಗಾರಪ್ಪರಂತೆ ನೀವು ಕೂಡ ತಮಿಳುನಾಡಿಗೆ ಎಚ್ಚರಿಕೆ ಪಾಠ ಮಾಡಿ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾದ್ರೆ ಬಂಗಾರಪ್ಪ ಸಿಎಂ ಆಗಿದ್ದಾಗ ಮಾಡಿದ್ದೇನು? ನಮಗೆ ನೀರಿಲ್ಲದಿದ್ರು ತಮಿಳುನಾಡಿಗೆ ನೀರ್ ಹರಿಸಬೇಕಾ? ಈ ನಿಯಮ ಸೃಷ್ಟಿಯಾಗಿದ್ಯಾಕೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ದೊಡ್ಡ ಇತಿಹಾಸ ಇದೆ. ಒಡೆಯರ್ ವಂಶಸ್ಥರ ಆಳ್ವಿಕೆಯ ಮೈಸೂರು ಸಂಸ್ಥಾನ ಮತ್ತು ಬ್ರಿಟಿಷ್ ಅಧೀನದಲ್ಲಿದ್ದ ಮದ್ರಾಸ್ ಪ್ರಾಂತ್ಯದ ನಡುವೆ ಕಾವೇರಿ ನೀರು ಹಂಚಿಕೆಯಾಗ್ತಾ ಇತ್ತು. ಚೋಳ ರಾಜ್ಯರು ತಾಂಜಾವೂರು ಪ್ರಾಂತ್ಯದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಿದ್ರೆ, ಮೈಸೂರು ಪ್ರಾಂತ್ಯದಲ್ಲಿ ವಿಜಯನಗರದ ಅರಸರ ಕಾಲದಲ್ಲಿ ತಲಕಾಡು ಸಮೀಪ ಬ್ಯಾರೇಜ್ ನಿರ್ಮಾಣ ಆಯಿತು. ರಾಜ ಒಡೆಯರವರು ಅಣೆಕಟ್ಟು ನಿರ್ಮಾಣಕ್ಕೆ ಮುಂದಾದ್ರು. ಅದು ಪ್ರವಾಹದಲ್ಲಿ ಕೊಚ್ಚಿ ಹೋಗಿತ್ತು. ಟಿಪ್ಪುವಿನ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣವನ್ನ ವಶಪಡಿಸಿಕೊಂಡು ಮೈಸೂರು ಪ್ರಾಂತ್ಯದ ಮೇಲೆ ಬ್ರಿಟಿಷರು ಮೇಲುಗೈ ಸಾಧಿಸಿದ ಬಳಿಕ ಕಾವೇರಿ ನದಿ ಬಳಕೆಗೆ ಮೈಸೂರು ಪ್ರಾಂತ್ಯವು ಬ್ರಿಟಿಷರಿಂದ ಅನುಮತಿ ಪಡೆಯಬೇಕಾಗಿ ಬಂತು. 1892ರಲ್ಲಿ ಎರಡೂ ಸಂಸ್ಥಾನಗಳ ನಡುವೆ ಬ್ರಿಟಿಷರ ಮಧ್ಯಸ್ಥಿಕೆಯಲ್ಲಿ ನೀರು ಬಳಕೆಗೆ ಸಂಬಂಧಿಸಿದಂತೆ ಒಂದು ಒಪ್ಪಂದ ಏರ್ಪಟ್ಟಿತ್ತು. 1910ರಲ್ಲಿ ಮೈಸೂರು ಸಂಸ್ಥಾನವು ಕನ್ನಂಬಾಡಿಯಲ್ಲಿ ಅಣೆಕಟ್ಟು ನಿರ್ಮಿಸಲು ಮುಂದಾದ್ರೆ, ಮದ್ರಾಸ್ ಪ್ರಾಂತ್ಯವು ಮೆಟ್ಟೂರಿನಲ್ಲಿ ಜಲಾಶಯ ನಿರ್ಮಿಸುವ ಯೋಜನೆ ಕೈಗೊಂಡಿತ್ತು. ಅಣೆಕಟ್ಟುಗಳ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಸರ್ ಹೆನ್ರಿ ಡಿ ಗ್ರಿಫಿನ್ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಲಾಯಿತು. ಸಮಿತಿಯು ಹಲವು ಶಿಫಾರಸುಗಳನ್ನ ಮಾಡಿ 1916ರಲ್ಲಿ ವರದಿ ನೀಡಿತು. ಅದು ನ್ಯಾಯಸಮ್ಮತವೂ ಮೈಸೂರು ಪ್ರಾಂತ್ಯಕ್ಕೆ ಅನುಕೂಲಕರವೂ ಆಗಿತ್ತು. ಆದರೆ 1924ರ ಫೆಬ್ರವರಿ 28ರಂದು ಎರಡು ಸಂಸ್ಥಾನಗಳ ನಡುವೆ ಏರ್ಪಟ್ಟ ಒಪ್ಪಂದವು ಮೈಸೂರಿಗೆ ಚಾರಿತ್ರಿಕ ದ್ರೋಹ ಬಗೆಯಿತು. ಅದರ ಪ್ರಕಾರ ಕನ್ನಂಬಾಡಿಯಲ್ಲಿ 43.56 ಟಿಎಂಸಿ ಅಡಿ ಸಾಮರ್ಥ್ಯದ ಅಣೆಕಟ್ಟು ನಿರ್ಮಿಸಲು ಅನುಮತಿ ಸಿಕ್ಕರೆ, ಮೆಟ್ಟೂರಿನಲ್ಲಿ 93.5 ಟಿಎಂಸಿ ಅಡಿ ಸಾಮರ್ಥ್ಯದ ಅಣೆಕಟ್ಟು ಕಟ್ಟಲು ಮದ್ರಾಸ್ ಪ್ರಾಂತ್ಯಕ್ಕೆ ಅನುಮತಿ ಸಿಕ್ಕಿತು. ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ಮೂಲ ಕಾರಣಗಳಲ್ಲಿ ಇದು ಒಂದು. ಮದ್ರಾಸ್ಗೆ ಕಾವೇರಿ ನೀರಿನಲ್ಲಿ 75% ಬಳಕೆಯ ಅವಕಾಶ ಸಿಕ್ಕರೆ, ಮೈಸೂರಿಗೆ 23% ಮಾತ್ರ ಬಳಸಲು ಅವಕಾಶ ನೀಡಲಾಯಿತು. ಮೈಸೂರಿನಲ್ಲಿ 5 ಲಕ್ಷ ಎಕರೆಗೆ ಮಾತ್ರ ನೀರಾವರಿ ಒದಗಿಸಬಹುದು ಎನ್ನುವ ಷರತ್ತು ಹಾಕಲಾಯಿತು. ಆದ್ರೆ ಮದ್ರಾಸ್ಗೆ ಅಂತ ಯಾವ ಷರತ್ತು ಹಾಕಲಿಲ್ಲ. ಇದರಿಂದ ಮದ್ರಾಸ್ ಪ್ರಾಂತ್ಯದಲ್ಲಿ ಸುಮಾರು 24 ಲಕ್ಷ ಎಕರೆಗೆ ನೀರು ಒದಗಿಸಲು ಅವಕಾಶ ಆಯಿತು. ಆತ್ಮೀಯರೇ, 1924ರಲ್ಲಿ ಮಾಡಿಕೊಂಡಿದ್ದ ಒಪ್ಪಂದ 1974ರಲ್ಲಿ ಮುರಿದು ಬಿತ್ತು. ಇದು ಕರ್ನಾಟಕಕ್ಕೆ ಮಾಡಿದ ದ್ರೋಹ ಅನ್ನೋದು ಗೊತ್ತಾಯಿತು. ಇದರ ಬೆನ್ನಲ್ಲೇ ಇದೇ ಮಾದರಿಯಲ್ಲೇ ಮತ್ತೊಂದು ಒಪ್ಪಂದ ಏರ್ಪಡಬೇಕು ಅಂತ ತಮಿಳುನಾಡು ಒತ್ತಾಯಿಸಿದ್ರೆ, ವಾಸ್ತವಾಂಶಗಳ ಆಧಾರದಲ್ಲಿ ಹೊಸ ಒಪ್ಪಂದ ಆಗಬೇಕು ಅಂತ ಕರ್ನಾಟಕ ವಾದಿಸಿತು. ಆಗ ಬ್ರಿಟಿಷರ ಕಾಲ ಮುಗಿದಿತ್ತು. ಅಂದು ಸಿಎಂ ಆಗಿದ್ದ ವೀರೇಂದ್ರ ಪಾಟೀಲರ ಬಳಿಕ ಬಂದ ದೇವರಾಜ ಅರಸು ವರುಣಾ ನಾಲೆ ನಿರ್ಮಿಸಿದ್ರು. ಇದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಸೂಚನೆಯಂತೆ 1990ರಲ್ಲಿ ಕಾವೇರಿ ನ್ಯಾಯಮಂಡಳಿ ಸ್ಥಾಪನೆಯಾಯಿತು. 1991ರಲ್ಲಿ ಮಧ್ಯಂತರ ತೀರ್ಪು ನೀಡಿದ ನ್ಯಾಯಮಂಡಳಿ ತಮಿಳುನಾಡಿಗೆ 204 ಟಿಎಂಸಿ ಅಡಿ ನೀರು ಹರಿಸಲು ಆದೇಶಿಸಿತ್ತು. ಬಳಿಕ 1997ರಲ್ಲಿ ಕಾವೇರಿ ನದಿ ಪ್ರಾಧಿಕಾರ ರಚನೆಯಾಯಿತು.
2007ರಲ್ಲಿ ನ್ಯಾಯಮಂಡಳಿ ಅಂತಿಮ ತೀರ್ಪು ನೀಡಿತು. ತಮಿಳುನಾಡಿಗೆ 419 ಟಿಎಂಸಿ, ಕರ್ನಾಟಕಕ್ಕೆ 270 ಟಿಎಂಸಿ ನೀರು ಹಂಚಿದ ನ್ಯಾಯಮಂಡಳಿ ಕರ್ನಾಟಕವು ತಮಿಳುನಾಡಿಗೆ 192 ಟಿಎಂಸಿ ನೀರು ಬಿಡಬೇಕು ಅಂತ ಆದೇಶಿಸಿತು. ಇದರಿಂದಾಗಿ ಕರ್ನಾಟಕಕ್ಕೆ ಸಿಗ್ತಾ ಇರುವ ನೀರಿನ ಪಾಲು 39% ಮಾತ್ರ. ಕಾವೇರಿ ಹುಟ್ಟೋದಿಲ್ಲಿ, ಹರಿಯೋದಿಲ್ಲಿ. ಆದ್ರೆ ನಮ್ಮ ನೀರು ನಮಗಿಂತಲೂ ತಮಿಳುನಾಡಿಗೆ ಜಾಸ್ತಿ ಹರಿಸಬೇಕು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದು ಬರೀ ನೀರಿನ ವ್ಯವಹಾರ ಮಾತ್ರ ಆಗಿರಲಿಲ್ಲ, ಅದಕ್ಕೊಂದು ರಾಜಕೀಯ ಆಯಾಮವೂ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾದಾಗ ತಮಿಳುನಾಡಿಗೆ ಅದರ ಪಾಲಿನ ನೀರು ಬಿಡೋದ್ರಲ್ಲಿ ರಾಜ್ಯದ ರೈತರು ಜನರು ಯಾವತ್ತಿಗೂ ತಕರಾರು ಮಾಡಿಲ್ಲ. ಈ ಹಿಂದಿನ 10 ವರ್ಷದಲ್ಲಿ ತಮಿಳುನಾಡಿಗೆ ಅದರ ಪಾಲಿಗಿಂತ 973 ಟಿಎಂಸಿ ಅಡಿಗಳಷ್ಟು ಹೆಚ್ಚುವರಿ ನೀರು ಬಿಡಲಾಗಿದೆ ಎಂಬುದಕ್ಕೆ ಇದಕ್ಕೆ ನಿದರ್ಶನ. ನಿಜಕ್ಕೂ ತಕರಾರು ತಲೆದೋರೋದು ಮಳೆ ಕೊರತೆಯ ವರ್ಷಗಳಲ್ಲಿ. ಮಳೆ ಇಲ್ಲದೆ ಕಬಿನಿ ಕೆಆರ್ಎಸ್ ಜಲಾಶಯ ತುಂಬದೇ ಇದ್ದಾಗ ರಾಜ್ಯದ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಜನರಿಗೆ ಕುಡಿಯಲು ಮತ್ತು ಕೃಷಿಗೆ ನೀರು ಸಾಲದೆ ಹೋಗುತ್ತದೆ. ಅಂತಹ ಸಂದರ್ಭದಲ್ಲೆಲ್ಲ ಕೇಂದ್ರ ಸರ್ಕಾರ ಕಾವೇರಿ ನದಿ ನೀರು ಹಂಚಿಕೆ ಪ್ರಾಧಿಕಾರವು ತಮಿಳುನಾಡಿಗೆ ನೀರು ಬಿಡಿ ಅಂತ ಕರ್ನಾಟಕಕ್ಕೆ ಸೂಚಿಸಿದೆ. ಕಾವೇರಿಯಲ್ಲಿ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡೋದಾದ್ರೂ ಹೇಗೆ ಅಂತ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ದ ಸರ್ಕಾರಗಳೆಲ್ಲ ಪ್ರತಿರೋಧ ಒಡ್ಡಿದೆ. ಆದ್ರೆ ನೀರು ಬಿಡಲೇಬೇಕಾದ ಒತ್ತಡದ ಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಹರಿಸಿದೆ. ಅದರ ವಿರುದ್ಧ ರೈತರು, ಜನಸಾಮಾನ್ಯರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಹಿಂಸಾಚಾರವೂ ನಡೆದಿದೆ. ಇಂಥ ಸಂದರ್ಭದಲ್ಲಿ ನಮಗೆ ನೆನಪಾಗೋದು ಸಾರೇಕೊಪ್ಪದ ಬಂಗಾರಪ್ಪ, ಗಟ್ಟಿ ಗುಂಡಿಗೆಯ ನಾಯಕ, ನ್ಯಾಯಾಧಿಕರಣ ತೀರ್ಪಿಗೆ ಸೆಡ್ಡು ಹೊಡೆದ ಶೂರ. ಯಾವತ್ತೇ ಕಾವೇರಿ ವಿವಾದ ಬಂದ್ರೂ ಜನ ಹೇಳೋದೇ ಬಂಗಾರಪ್ಪ ಹೆಸರನ್ನ. ಯಾಕಂದ್ರೆ ಅವರು ತಮ್ಮ ಸಿಎಂ ಸ್ಥಾನ ಹೋದ್ರೂ ಪರವಾಗಿಲ್ಲ, ನನ್ನನ್ನ ನಂಬ್ಕೊಂಡ ಜನರಿಗೆ ಮೋಸ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ರು. ಅದು 1991ರ ಸಮಯ. ಇಡೀ ರಾಜ್ಯದಲ್ಲಿ ಬರಗಾಲ ಆವರಿಸಿತ್ತು. ಇಂಥ ಹೊತ್ತಲ್ಲೇ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಯು ತಮಿಳುನಾಡಿಗೆ 205 ಟಿಎಂಸಿ ನೀರು ಬಿಡಿ ಅಂತ ಕರ್ನಾಟಕಕ್ಕೆ ಆದೇಶಿಸಿತ್ತು. ಆದ್ರೆ ಅವತ್ತಿನ ಸ್ಥಿತಿಯಲ್ಲಿ ಹನಿ ನೀರನ್ನು ಬಿಡುವಂತೆ ಇರಲಿಲ್ಲ. ಹೀಗಾಗಿ ಸಿಡಿದೆದ್ದ ಅಂದಿನ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ನ್ಯಾಯಮಂಡಳಿ ಆದೇಶದ ವಿರುದ್ಧ ಸುಗ್ರೀವಾಜ್ಞೆ ಹೊರಡಿಸಿದ್ರು. ಸುಗ್ರೀವಾಜ್ಞೆ ವಿರುದ್ಧ ತಮಿಳುನಾಡು ಸರ್ಕಾರವು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. 1991ರ ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಯನ್ನ ಅಸಿಂಧುಗೊಳಿಸಿತು. ಇದರ ವಿರುದ್ಧ ಬೆಂಗಳೂರು, ಮಂಡ್ಯ, ಮೈಸೂರು ಭಾಗದಲ್ಲಿ ಭಾರಿ ಪ್ರತಿಭಟನೆ ಮತ್ತು ಹಿಂಸಾಚಾರ ನಡೆದಿತ್ತು. ಇಂಥ ಗಟ್ಟಿ ನಿರ್ಧಾರ ಮಾಡಿದವರು ಬಂಗಾರಪ್ಪ ಮಾತ್ರ. ಬಳಿಕ ಬಂದ ಬಹುತೇಕ ಮುಖ್ಯಮಂತ್ರಿಗಳು ತಮಿಳುನಾಡಿಗೆ ನೀರು ಹರಿಸಿದವರೇ. ದೇವೇಗೌಡ, ಎಸ್.ಎಂ. ಕೃಷ್ಣ, ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಯಡಿಯೂರಪ್ಪ, ಬೊಮ್ಮಾಯಿ ಇವರೆಲ್ಲರ ಅವಧಿಯಲ್ಲೂ ತಮಿಳುನಾಡಿಗೆ ನೀರು ಹರಿದು ಹೋಗಿದೆ. ನಮ್ಮಲ್ಲೇ ನೀರಿಲ್ಲ, ನಾವ್ ಹೇಗೆ ನೀರು ಬಿಡೋದು ಅನ್ನೋ ಗಟ್ಟಿ ನಿರ್ಧಾರ ಮಾಡಲೇ ಇಲ್ಲ. ಈಗ ಬಂಗಾರಪ್ಪರ ಶಿಷ್ಯ ಅನ್ಸ್ಕೊಂಡಿರೋ ಡಿಕೆಶಿಗೂ ಇದೇ ಸ್ಥಿತಿ ಎದುರಾಗಿದೆ. ಹೀಗಾಗಿ ತಮ್ಮ ರಾಜಕೀಯ ಗುರು ಅಂತಾನೆ ಹೇಳಿಕೊಳ್ಳೋ ಬಂಗಾರಪ್ಪರಂತೆಯೇ ಡಿಕೆಶಿ ಹೆಜ್ಜೆ ಇಡ್ತಾರ, ಕಾದ್ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.